ओम जन्माद्यस्य यतोन्मयादितरतश्चार्थेष्वभिज्ञस्वराट्तेने ब्रह्मसदायादिकवये मुह्यन्ति अंसूरयः तेजो वारिवृतां यथा विनिमयो यत्र त्रिसर्गो वृथा धाम्ना स्वेन सदा निरस्तकुहकं सत्यं परं धीमहि श्रीमुखाम्भोजहस्ताय हंसारवयसेतवे सोमवंश अवताराय नमः कंसाद्य सद्विदे व्यासं भारतकर्तारं मध्वं मूलगुरुं तथा चेतोवाग्देवतां वाणीं गुरुंश्च प्रणमाम्यहम् अथ वेदेश योगीश शिक्षा शान्तिशादधीः करिष्ये मन्दबोधाय टीकां यमकभारते वेदेश मुनि सत्स्वाद सेवा संप्राप्त वैभवान् यादवार्यां वरसुधा टीकाकारां नियन्तुमः विद्यापीठविधातारं विद्यावारिधिचन्द्रं विद्यार्थे उत्तमं वन्दे महामहिम सद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಇವತ್ತು ಪ್ರೋಷ್ಠಪದಿ ಶ್ರೀಮದ್ ಭಾಗವತದ ಮಂಗಲ ಮಹೋತ್ಸವ. ಶ್ರೀಮದ್ ಭಾಗವತದ ಮಂಗಲ ಮಹೋತ್ಸವದ ಈ ಪರ್ವಕಾಲದಲ್ಲಿ ಇನ್ನೊಂದು ವಿಶೇಷವಾದ ಪರ್ವಕಾಲ ಅಂದ್ರೆ ಯಾದವಾರ್ಯರ ಆರಾಧನಾ ಮಹೋತ್ಸವ ಇದು. ನೋಡಿ, ಯಾರು ಶ್ರೀಮದ್ ಭಾಗವತವನ್ನ ನಿರಂತರವಾಗಿ ಅಧ್ಯಯನವನ್ನ ಮಾಡಿ ಒಂದೊಂದು ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡಬೇಕು ಅಂತಂದ್ರೆ ಆ ಸಮಗ್ರವಾದ ಭಾಗವತದ ಅಪರೋಕ್ಷವನ್ನೇ ಪಡೆಯಬಹುದು. ಯಾಕೆಂದ್ರೆ ಮೊದಲನೇ ಸ್ಕಂದದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದಾಗ 10ನೇ ಸ್ಕಂದದಲ್ಲಿ ಏನ್ ಬರುತ್ತೆ, 12ನೇ ಸ್ಕಂದದಲ್ಲಿ ಏನ್ ಬರುತ್ತೆ ಅನ್ನುವುದರ ಪರಿಪೂರ್ಣವಾದ ಜ್ಞಾನ ಯಾರಿಗುಂಟೋ ಅವರು ಮಾತ್ರ ಯಾದವಾರ್ಯರ ಆ ಟಿಪ್ಪಣಿಯನ್ನ, ಆ ವ್ಯಾಖ್ಯಾನವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅಂದ್ರೆ ಸಮಗ್ರವಾದ ಭಾಗವತವನ್ನ, ಸಮಗ್ರವಾದ ನ್ಯಾಯಸುಧೆಯನ್ನ ಎಲ್ಲವನ್ನೂ ಕೂಡ ತಮ್ಮ ಕಣ್ಮುಂದೆ ನಾವೇನಿವತ್ತು ಈ ಕಂಪ್ಯೂಟರ್ ಯುಗದಲ್ಲಿ ನಮಗೆ ಯಾವುದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಯಾವುದು ಬೇಕು ಅದನ್ನ ಒಂದೊಂದು ಕ್ಷಣದಲ್ಲಿ ನಮಗೆ ಇಂಥ ವಿಷಯ ಬೇಕು ಅಂತ ಅದನ್ನ ಟಚ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ. ಹಾಗೆ ಯಾದವಾರ್ಯರಿಗೆ ಸಮಗ್ರವಾದ ಶಾಸ್ತ್ರ ಅವರಿಗೆ ಅಪರೋಕ್ಷದಲ್ಲಿ ಇತ್ತು. ಹಾಗಾಗಿ ಆ ಒಂದು ಅನುಗ್ರಹ ಅವರ ಮೇಲೆ ಹೇಗಿತ್ತು ಅನ್ನೋದನ್ನ ಅವರ ಜೀವನದ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ. ಅವರ ಅಸ್ಥಿಗಳನ್ನ ಕೃಷ್ಣಾ ನದಿಯಲ್ಲಿ ಸಮರ್ಪಣೆಯನ್ನು ಮಾಡುವಾಗ ಅವರ ಅಸ್ಥಿಗಳಿಂದ ಶ್ರೀಮದ್ ಭಾಗವತದ ಶ್ಲೋಕ ಬರ್ತಾ ಇತ್ತು. ಅವರ ಅಸ್ಥಿಗಳಿಂದ ಒಂದೊಂದು ಶ್ಲೋಕ ಬರ್ತಾ ಇತ್ತು ಅಂತಂದ್ರೆ ಅವರು ನಿಜವಾಗಲೂ ಕೂಡ ಆ ಭಾಗವತವನ್ನ ಹೇಗೆ ತಾವು ಅಧ್ಯಯನ ಮಾಡಿದ್ರು, ಅರ್ಥ ಮಾಡ್ಕೊಂಡಿದ್ರು ಅನ್ನೋದನ್ನ ನಾವು ತಿಳಿಯಬಹುದು. ಸಮಯ ಬಹಳ ಕಡಿಮೆ ಇದೆ, ಆದ್ದರಿಂದ ಅವರ ಚರಿತ್ರೆ ಭಾಗವನ್ನು ನಾನು ಬಹಳ ವಿಸ್ತಾರ ಮಾಡದೇನೆ ಅವರೇ ಹೇಳಿಕೊಂಡಿರುವಂತಹ ಮಾತು. ಯಮಕ ಭಾರತದ ಪ್ರಾರಂಭದಲ್ಲಿ ಯಾದವಾರ್ಯರೇ ಹೇಳಿಕೊಂಡಿರುವಂತಹ ಮಾತು ಏನಂದ್ರೆ, ಅಥ ವೇದೇಶ ಯೋಗೀಶ ಶಿಕ್ಷಾ ಶಾಣ ವಿಷಾದಧೀಹಿ. ನೋಡಿ, ಯಾದವಾರ್ಯರು ಹೇಳ್ತಾರೆ, ನಾನು ಆ ವೇದೇಶ ತೀರ್ಥರು ಇದ್ದಾರಲ್ಲ, ವೇದೇಶ ಯೋಗಿಗಳು, ಆ ವೇದೇಶ ಯೋಗಿಗಳು ನನ್ನ ಬುದ್ಧಿಯನ್ನ ಎಷ್ಟು ಚೂಪು ಮಾಡಿದ್ದಾರೆ, ಎಷ್ಟು ಶಾರ್ಪ್ ಮಾಡಿದ್ದಾರೆ ಅಂದ್ರೆ ಆ
ಆಯುಧವನ್ನ ಕತ್ತಿಯನ್ನ ನಾವು ಸಾಣಕ್ಕೆ ಹಿಡಿದು ಆ ಸಾಣದಿಂದ ಹೇಗೆ ಶುದ್ಧವಾಗಿ ಅದನ್ನ ಚೂಪು ಮಾಡಿ ಅದರಿಂದ ಶತ್ರುಗಳನ್ನು ಸಂಹಾರ ಮಾಡಬೇಕೋ ಹಾಗೆ ನನ್ನ ಬುದ್ಧಿಯನ್ನ ಶಾರ್ಪ್ ಮಾಡಿದವರು ವೇದೇಶ ತೀರ್ಥರು ಅಂತ ಹೇಳ್ಕೊಳ್ತಾರೆ. ಹಾಗಾಗಿ ಸಮಗ್ರವಾದ ದಿಗ್ದೇಶ ಪ್ರಚಾರವನ್ನು ಬಿಟ್ಟು ಇವರಿಗೋಸ್ಕರವಾಗಿ ತಮ್ಮ ಸಂಪೂರ್ಣವಾದ ಜೀವನವನ್ನ ಹುಡುಕಾಗಿ ಇಟ್ಟವರು ವೇದೇಶ ತೀರ್ಥರು. ಅಂತಹ ವೇದೇಶ ತೀರ್ಥರಿಂದ ವಿದ್ಯೆಯನ್ನ ಪಡೆದಿರುವಂತಹ ಮಹಾನುಭಾವರು ಯಾದವಾರ್ಯರು. ಅವರ ಅದ್ಭುತವಾಗಿರುವಂತಹ ಒಂದು ಪ್ರತಿಮೆ, ವಿಶಿಷ್ಟವಾಗಿರತಕ್ಕಂತಹ ಪ್ರತಿಮೆ ಅಂದ್ರೆ ಅದನ್ನ ನಾವು ಯಮಕ ಭಾರತದಲ್ಲಿ ನೋಡ್ತೇವೆ. ಮೊದಲನೇದಾಗಿ ತಿಳಿಯಬೇಕು ಅಂದ್ರೆ ಯಮಕ ಭಾರತ ಅನ್ನೋದೇ ಒಂದು ವಿಶಿಷ್ಟವಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸರ್ವಜ್ಞ ಮೂಲಕವಾಗಿ ಸರ್ವಜ್ಞಾಚಾರ್ಯರ ಸಾರ್ವಜ್ಞ ಮೂಲಕವಾಗಿ ಬಂದಿರುವಂತಹ ಕಾವ್ಯ ಅದು ಯಮಕ ಭಾರತ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ, ಅದಕ್ಕಾಗಿಯೇ ನಾರಾಯಣ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ಆ ಯಮಕ ಭಾರತದ ಬಗ್ಗೆ ಹೇಳ್ತಾರೆ. ಭಗವನ್ ಚಿತ್ರ ಕವಿತಾ ಲೌಕಿಕೀಂ ದರ್ಶಯಂತಿಲ ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃತ ವಿಶ್ವ ವಿಸ್ಮಯಂ ಅಂತಾರೆ. ಇಡೀ ಜಗತ್ತಿಗೇನೆ, ಇಡೀ ಪಂಡಿತ ಮಂಡಲಿಗೇನೆ ಅತ್ಯಂತ ವಿಸ್ಮಯಕಾರಿಯಾಗಿರುವಂತಹ ಈ ಒಂದು ಭಾರತವನ್ನ ಯಮಕ ಭಾರತವನ್ನು ನೀವು ರಚನೆ ಮಾಡಿದ್ರಿ. ಆಗ ತಾನೇ ಅವರು ತಿಳಿಸಿದ್ರಲ್ಲ, ಸಭೆಯ ಮಧ್ಯದಲ್ಲಿ ಎಲ್ಲ ಪಂಡಿತರು ಸೋಲ್ತಾ ಇರಬೇಕಾದಾಗ ಸೋತು ಇನ್ನು ತಾವು ನಿರಾಶೆಯಿಂದ ಹೊಂದಿ ಮನೆಗೆ ಪಲಾಯನ ಮಾಡುವ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರಿಗೆ ಕಾವ್ಯ ಬರಲಿಕ್ಕೆ ಬರ್ತದೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡಬೇಕಾದ ಸಂದರ್ಭದಲ್ಲಿ ಆಚಾರ್ಯರಿಂದ ಹೊರಹೊಮ್ಮಿರುವಂತಹ ಕೃತಿ ಯಮಕ ಭಾರತ. ಇದರಲ್ಲಿ ಒಂದೆರಡು ಮಾತುಗಳನ್ನು ತಿಳ್ಕೊಳ್ಬೇಕು ಅಂದ್ರೆ, ಇದು ಹೆಚ್ಚು ಕೃಷ್ಣ ಪರಮಾತ್ಮನ ಕಥೆಯನ್ನೇ ಶ್ರೀಮದಾಚಾರ್ಯರು ಹೇಳ್ತಾರೆ. ಕೃಷ್ಣ ಪರಮಾತ್ಮನ ಒಂದೊಂದು ಬಾಲ್ಯ ಲೀಲೆಯನ್ನ ಆರಂಭ ಮಾಡಿಕೊಂಡು ಪ್ರಾರಂಭವಾಗಿ ಕೃಷ್ಣ ಪರಮಾತ್ಮನಿಗೂ ಮಹಾಭಾರತದ ಯಾವ್ಯಾವ ಸಂದರ್ಭಗಳು ಬರ್ತದೆ ಆ ಎಲ್ಲ ಸಂದರ್ಭಗಳನ್ನ ಕೋಡಿಸಿ ಶ್ರೀಮದಾಚಾರ್ಯರು ನಮಗೆ ಅದನ್ನು ತಿಳಿಸ್ತಾರೆ. ಸಾಮಾನ್ಯವಾಗಿ ನಮಗೇನು ಅನ್ಸುತ್ತೆ ಅಂದ್ರೆ, ಆ ಕೃಷ್ಣ ಪರಮಾತ್ಮನ ಚರಿತ್ರೆ ಅಂತಂದಾಗ ಅದು ಭಾಗವತದಲ್ಲಿ ಬರುತ್ತೆ. ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನೇ ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ಮೇಲೆ ಅವರು ಇದು ಯಮಕ ಭಾಗವತ ಅಂತ ಇರಬೇಕಾಗಿತ್ತಲ್ಲ, ಯಮಕ ಭಾರತ ಅಂತ ಯಾಕಿಟ್ರು ಅನ್ನುವ ಒಂದು ಪ್ರಶ್ನೆ ನಮಗೆ ಬರುತ್ತೆ. ಆದರೆ ತಿಳಿಬೇಕಾದ ವಿಚಾರವೇನೆಂದ್ರೆ, ಮಹಾಭಾರತದ ನಾಯಕ ಅವನು ಕೃಷ್ಣ ಪರಮಾತ್ಮನೇ. ಮಹಾಭಾರತದ ನಾಯಕ ಭಾಗವತದಲ್ಲಿ ಕೃಷ್ಣ ಪರಮಾತ್ಮನ ಚರಿತ್ರೆ ದಶಮ ಸ್ಕಂದದಲ್ಲಿ ವಿಶೇಷವಾಗಿ ಬಂದಿದೆ, ಇಲ್ಲ ಅಂತಿಲ್ಲ. ಆದರೆ ಗೊಂಬೆ ಆಟದ ನಾಡಿಸಿದೆ ಮಹಾಭಾರತದ ಅಂತ ದಾಸರು ಹೇಳುವ ಹಾಗೆ ಮಹಾಭಾರತದ ಮುಖ್ಯ ನಾಯಕ ಸೂತ್ರಧಾರಿಯಾದ ಆದ್ದರಿಂದ ಅಂತ ಕೃಷ್ಣ ಪರಮಾತ್ಮನ ವಿಶೇಷವಾದ ಮಹಿಮೆಯನ್ನ ತಿಳಿಸಿಕೊಡ್ತಾ ಇದ್ದರಿಂದ ಅದನ್ನು ಶ್ರೀಮದಾಚಾರ್ಯರು ಯಮಕದಲ್ಲಿ ಆ ಒಂದೊಂದು ಶಬ್ದಗಳನ್ನ, ಆಯಾ ಪದಗಳನ್ನ ನಮಗೆ ತಿಳಿಸಿಕೊಡ್ತಾರೆ. ಅದರಲ್ಲಿ ಯಮಕ ಅಂತ ಏನು ಅದನ್ನು ನಾವು ತಿಳ್ಕೊಳ್ಳೋದು. ಸಾಮಾನ್ಯವಾಗಿ ನಮಗೆಲ್ಲ ಸಾಮಾನ್ಯರಾಗಿರುವಂತಹ ಜನರಿಗೆ ಬಿಟ್ಟರೆ ಗುರು ಮಾತ್ರ ಅರ್ಥವಾಗಿದೆ. ಯಮ ಅಂದ್ರೆ ಗೊತ್ತಿದೆ, ಯಮಕ ಅಂದ್ರೆ ಗೊತ್ತಿದೆ, ಯಮನ ಬಗ್ಗೆ ನಮಗೆ ಪರಿಚಯ ಇದೆ. ಆದರೆ ಕಾವ್ಯ ಪ್ರಕಾಶದಲ್ಲಿ ಈ ಒಂದು ಹೇಳ್ತಾರೆ, ಯಮಕ ಅಂದ್ರೆ ಏನು ಅಂದ್ರೆ ಅರ್ಥೇ ಸತಿ ಅರ್ಥ ವಿಜ್ಞಾನ ಪರಿಣಾಮ ಸಾ ಪುನಃಶ್ರುತಿ ಯಮಕಂ ಅಂತಾರೆ. ಅರ್ಥೇ ಸತಿ ಒಂದು ಅರ್ಥ ಇದೆ, ಆದರೆ ಭಿನ್ನ ಭಿನ್ನವಾದ ಅರ್ಥಗಳು, ಭಿನ್ನ ಭಿನ್ನವಾದ ಅರ್ಥ ಇರ್ತದೆ. ಆದರೆ ಪುನಃಶ್ರುತಿ ಆನುಪೂರ್ವಿಕವಾಗಿರುವಂತಹ
ಅದೇ ರೀತಿಯಾಗಿ ಆಗ್ತಾ ಇದೆ. ಈ ಕಾವ್ಯ ಪ್ರಕಾಶಕ್ಕೆ ಟೀಕೆಯಲ್ಲಿ ನಾಗೇಶ್ವರಿ ಅಂತ ಇವರು ಟೀಕೆಯನ್ನು ಬರೆದಿದ್ದಾರೆ. ಅವರು ಹೇಳುವಾಗ ಈ ಮಾತನ್ನು ಹೇಳ್ತಾರೆ, ಸಮಾನಾತ್ಮಕತ್ವ ಭಾವದ ಸಮಾನ ಆನುಪೂರ್ವಿಕೇನ ಅನೇಕ ವರ್ಣ ಆವೃತ್ತಿ ಅಂತ. ಅಂದ್ರೆ ಸಮಾನವಾದ ಅರ್ಥ ಇರುವುದಿಲ್ಲ, ಭಿನ್ನ ಭಿನ್ನವಾದ ಅರ್ಥ ಇರುತ್ತೆ. ಆದರೆ ಸಮಾನ ಆನುಪೂರ್ವಿಕವಾದ ಅನೇಕ ವರ್ಣಗಳ ಆವೃತ್ತಿ ಅದನ್ನ ನಾವು ಮತ್ತೆ ಯಮಕ ಅಂತ ಹೇಳುವುದು. ಸಾಮಾನ್ಯವಾಗಿ ಈ ಯಮಕ ಅನ್ನೋದು ಕನ್ನಡ ಭಾಷೆಯಲ್ಲೂ ಇದೆ, ಕನ್ನಡದಲ್ಲೂ ಕೂಡ ಇದರ ಬಳಕೆ ಆಗಿದೆ. ಅನೇಕ ಪ್ರಾಚೀನ ಆ ಒಂದು ಕವಿಗಳನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ಲೌಕಿಕವಾದ ಒಂದು ದೃಷ್ಟಾಂತವನ್ನು ನಾವು ಕೊಡಬೇಕು ಅಂದ್ರೆ ಗದಗದ ನಡುಗಿದ. ಈ ಗದಗದ ನಡುಗಿದ ಅಂತ ಅರ್ಥ ಏನು? ಬಹಳ ಚಳಿ ಇದೆ ಬೆಂಗಳೂರಲ್ಲಿ, ಅದಕ್ಕಾಗಿ ಗದಗದ ನಡುಗ್ತಾನೆ. ಆದರೆ ಇಲ್ಲಿ ದ ನಡುಗಿದ ಅಂತ ಬಿಟ್ಬಿಟ್ರೆ ಗದಗ ಅಷ್ಟನ್ನೇ ಇಟ್ಕೊಂಡ್ಬಿಟ್ರೆ, ಗದಗ ಅಂದ್ರೆ ಗದಗ ಊರಿದೆ, ಗದಗ ಅಂತ ಒಂದು ಊರಿದೆ. ಆದ್ರೆ ಅದನ್ನ ನೀವು ನಡುಗಿದ ಸೇರಿಸ್ಕೊಂಡ್ಬಿಟ್ರೆ ಗದಗದ ನಡು. ಅಂದ್ರೆ ನೀವು ತಿಳಿಯೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ತರಹ ಶಬ್ದಗಳನ್ನ ಸಮಾನ ಆನುಪೂರ್ವಿಕವಾಗಿ ಇರುತ್ತೆ, ಆದರೆ ಅರ್ಥ ಮಾತ್ರ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಒಂದು ಆ ನಡುಗುವುದು ಎನ್ನುವಂತಹ ಕ್ರಿಯೆ ಹೇಗಿರುತ್ತೆ ಎನ್ನುವುದನ್ನು ಒಂದು ತೋರಿಸಿಕೊಟ್ರೆ, ಇನ್ನೊಂದು ಒಂದು ಊರಿನ ಒಂದು ಅರ್ಥವನ್ನು ತೋರಿಸಿಕೊಡ್ತದೆ. ಇದರಲ್ಲಿ ಯಾದವಾರ್ಯರ ಒಂದು ವಿಶೇಷವಾಗಿರುವಂತಹ ಅನೇಕ ಒಂದು ಶ್ಲೋಕಗಳಿಗೂ ಕೂಡ ಯಾದವಾರ್ಯರ ವ್ಯಾಖ್ಯಾನ ಅಭೂತಪೂರ್ವವಾಗಿದೆ, ಅದ್ಭುತವಾಗಿದೆ. ಆದರೆ ಯಾದವಾರ್ಯರನ್ನ ಚೆನ್ನಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಿಗೆ ಮಾತ್ರ ಯಾದವಾರ್ಯರ ಅರ್ಥ ಆಗುತ್ತೆ. ಯಾಕೆಂದ್ರೆ ಅನೇಕರು ಈ ಯಮಕ ಭಾರತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮಾಡುವಾಗ ಮೇಲ್ನೋಡುವುದಕ್ಕೆ ಯಾದವಾರ್ಯರನ್ನ ಅವರು ಪ್ರಮಾಣಜ್ಞರು, ಬಹಳ ಪ್ರಾಜ್ಞರು ಅಂತ ವರ್ಣನೆ ಮಾಡ್ತಾರೆ. ಬಹಳ ಪ್ರಮಾಣಜ್ಞರು, ಪ್ರಾಜ್ಞರು ಅಂತ ವರ್ಣನೆ ಮಾಡಿ ಒಂದು ಕಡೆಗೆ ವರ್ಣನೆಯನ್ನು ಮಾಡಿ ಇನ್ನೊಂದು ಕಡೆಗೆ ಭ್ರಾಂತರು. ಅವರಿಗೆ ಛಂದಸ್ಸಿನ ಜ್ಞಾನ ಇಲ್ಲ. ಒಂದೆರಡು ಮೂರು ಅಕ್ಷರಗಳನ್ನ ಯಾವುದು ಗೀತಿ ಯಾವುದು ಆ ಛಂದಸ್ಸಿನ ಸರಿಯಾದ ಜ್ಞಾನ ಇಲ್ಲ ಹಾಗೆ ಅಂತ ಕೆಲವು ಕಡೆಗೆ ಕೆಲವು ರೀತಿಯಾಗಿ ನಾವು ಹೇಳಿದ್ದನ್ನು ನೋಡ್ತೇವೆ. ಆದರೆ ವಾಸ್ತವಿಕವಾಗಿ ಯಾವ ವ್ಯಕ್ತಿಗಳು ಯಾದವಾರ್ಯರನ್ನ ಮೇಲ್ನೋಡುವುದಕ್ಕೆ ಅವರನ್ನ ಪ್ರಮಾಣಜ್ಞರು, ಉತ್ತಮ ವಿದ್ವಾಂಸರು, ಜ್ಞಾನಿಗಳು ಅಂತ ಹೇಳಿ ಆಮೇಲೆ ಆಯಾ ಶ್ಲೋಕಗಳನ್ನ ವ್ಯಾಖ್ಯಾನ ಮಾಡುವಾಗ ಅವರಿಗೆ ಭ್ರಾಂತರು ಅಂತ ಹೇಳ್ತಾರೆ. ಅವರ ವ್ಯಾಖ್ಯಾನವನ್ನು ನಾವು ನೋಡಿದಾಗ, ಅವರು ಬರೆದಿರ್ತಕ್ಕಂಥ ವ್ಯಾಖ್ಯಾನವನ್ನು ನಾವು ನೋಡಿದಾಗ ಅಲ್ಲೇನಾಗುತ್ತೆ ಅಂದ್ರೆ ನೋಡಿ, ಈ ಒಂದು ವಿಶಿಷ್ಟ ವಿಪರೀತವಾಗಿರುವಂತಹ ಆ ಭ್ರಾಂತಿ ಅಥವಾ ಅಭಿಮಾನ ಅನ್ನೋದಲ್ಲಿ ವಿಶೇಷವಾಗಿ ತೋರುತ್ತದೆ. ಶ್ರೀಮದಾಚಾರ್ಯರ ಶ್ಲೋಕಗಳನ್ನ ಹಿಡಿದುಕೊಂಡು ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರು ಒಂದಲ್ಲ ಎರಡಲ್ಲ 5-6 ಅಕ್ಷರಗಳನ್ನ ಹೆಚ್ಚಾಗಿ ಹೇಳಿದಾಗ, ಶ್ರೀಮದಾಚಾರ್ಯರ ಬಗ್ಗೆ ವರ್ಣನೆ ಮಾಡುವಾಗ ಅವರು ಛಂದೋಜ್ಞಾನಿಗಳು ವೈದಿಕವಾದ ಪ್ರಯೋಗವನ್ನು ಮಾಡುತ್ತಾರೆ, ಅವರಿಗೆ ಯಾವ ವಿಧವಾದ ದೋಷ ಇಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಯಾದವಾರ್ಯರು ಒಂದೆರಡು ಅಕ್ಷರಗಳನ್ನ ಹೆಚ್ಚಿಗೆ ಬಳಸಿದ್ದಕ್ಕಾಗಿ ಇವರಿಗೆ ಛಂದಸ್ಸಿನ ಜ್ಞಾನ ಇಲ್ಲ, ಇವರು ಭ್ರಾಂತರು ಅಂತ ಹೇಳ್ತಾರೆ. ಅಂದ್ರೆ ಅದು ಯಾದವಾರ್ಯರಿಗೆ ಕೊಡುವ ದೋಷ ಆಚಾರ್ಯರಿಗೂ ಬರಬೇಕಾಗುತ್ತೆ. ಆಚಾರ್ಯರ ವಿಷಯದಲ್ಲೂ ಈ ರೀತಿಯಾಗಿ ಮಾತಾಡಬೇಕಾಗುತ್ತೆ. ಹಾಗಾಗಿ ಸರ್ವಥ ದೊಡ್ಡವರ ಬಗ್ಗೆ, ಜ್ಞಾನಿಗಳ ಬಗ್ಗೆ ಆ ರೀತಿಯಾಗಿ ತಪ್ಪಾಗಿ ತಿಳಿದುಕೊಂಡು ಬರೀ ಮೂಲ ಪಾಠ, ಸಿದ್ಧ ಪಾಠ, ಪಾಠ ಭೇದ ಎನ್ನುವ ಪಾಠ ಭೇದದ ಬೇದಿಯಲ್ಲೇ ಕೂತ್ಕೊಂಡ್ರೆ ನಮಗೆ ಸಿಕ್ಕ ಪಾಠ ಮಾತ್ರ ಬಹಳ ಶುದ್ಧವಾದದ್ದು,
ಆದರೆ ಅದೇ ಪಾಠದಲ್ಲಿ ನಾವು ಇದ್ದೇವೆ ಅಂತ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇಂತಹ ಶ್ರೀಮದ್ ಟೀಕಾಕೃತ್ಪಾದರು ಅವರು ನಡೆದುಕೊಂಡು ಬಂದ ದಾರಿ, ಆ ಟೀಕಾಕೃತ್ಪಾದರ ಗ್ರಂಥಗಳನ್ನು ಹಿಡಿದು ವ್ಯಾಖ್ಯಾನವನ್ನು ಮಾಡುವಂತಹ ದೊಡ್ಡದಾದ ಪರಂಪರೆಯೇ ಬಂದವರು. ಅವರ ವಾಕ್ಯಗಳನ್ನು ಹಿಡಿದುಕೊಂಡು ಒಂದೊಂದು ವಾಕ್ಯಗಳಿಗೂ ವ್ಯಾಖ್ಯಾನವನ್ನು ಮಾಡುವಂತಹ ವ್ಯಾಸರಾಜರು, ರಘುತ್ತಮರು, ರಾಯರು, ವೇದೇಶ್ವರಿಗಳು ಮೊದಲಾದ ಎಲ್ಲ ದೊಡ್ಡ ಜ್ಞಾನಿಗಳ ಪರಂಪರೆ ಬಂದು ಹೋಗಿದೆ ಅಂತ ಮೇಲೆ ಅದನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು. ಇನ್ನ ಕೆಲವು ಕಡೆಗೆ ವ್ಯಾಖ್ಯಾನ ಮಾಡುವಾಗ ಇಲ್ಲಿ ಬಹಳ ಸಮಯ ಆಯಿತು, ಆದ್ದರಿಂದ ನಾನು ಬಹಳ ಅದರ ಬಗ್ಗೆ ವಿಚಾರವನ್ನು ಮಾಡದೆ ಮುಂದೆ ಒಂದು ಶ್ಲೋಕದ ಅಭಿಪ್ರಾಯವನ್ನು ಮಾತ್ರ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾದವಾರ್ಯರು ಈ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿರತಕ್ಕಂತಹ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದರಲ್ಲಿ ಏನಂದ್ರೆ ಅವರು ಸ್ಪಷ್ಟವಾಗಿ ಬರೀತಾರೆ. ಯಾದವಾರ್ಯರು ಏನು ಬರೀತಾರೆ ಅಂದ್ರೆ, ಯಾವ ನರಹರಿ ಸಿದ್ಧರ ಮೇಲೆ ಟೀಕೆ ಇದೆ, ಯದ್ಯಪಿ ಶ್ಲೋಕರೂಪಾಸ್ತಿ ಟೀಕಾ, ನರಹರಿ ಸಿದ್ಧರ ಟೀಕೆ ಏನಿದೆ ಅದು ಶ್ಲೋಕರೂಪವಾಗಿ ಇದೆ, ಸುಗಮಾನಸ, ಅದನ್ನು ಸರಳವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅತಸ್ತಾಂ ಅನುಸೃತೇವ, ಅದನ್ನ ಅನುಸರಿಸಿಕೊಂಡೇ ನಾನು ವ್ಯಾಖ್ಯಾನವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಹೇಳಿ ಅದೇ ರೀತಿಯಾಗಿ ಅವರು ಕೂಡ ವ್ಯಾಖ್ಯಾನವನ್ನು ಮಾಡಿದ್ದನ್ನ ನಾವು ವಿಶೇಷವಾಗಿ ನೋಡ್ತೇವೆ. ನಿಮಗೆ ಆಗಲೇ ಆಚಾರ್ಯ ಹೇಳಿದ್ರು, ಶಾಸ್ತ್ರವನ್ನು ಓದಿದವರಿಗೆ, ಶಾಸ್ತ್ರದಲ್ಲಿ ಪಾಂಡಿತ್ಯ ಇದ್ದವರಿಗೆ ಕಾವ್ಯದಲ್ಲಿ ಪಾಂಡಿತ್ಯ ಇರುವುದಿಲ್ಲ, ಕಾವ್ಯದಲ್ಲಿ ಪಾಂಡಿತ್ಯ ಇದ್ದವರಿಗೆ ಶಾಸ್ತ್ರದಲ್ಲಿ ಪಾಂಡಿತ್ಯ ಇರುವುದಿಲ್ಲ. ಆದರೆ ಯಾರಿಗೆ ಶಾಸ್ತ್ರ ಹಾಗೂ ಕಾವ್ಯ ಎರಡನ್ನೂ ಪಾಂಡಿತ್ಯ ಇದೆ, ಅವರು ಕಾವ್ಯವನ್ನೇ ಶಾಸ್ತ್ರ ಮಾಡಿಬಿಡ್ತಾರೆ. ಯಾಕಂದ್ರೆ ಕಾವ್ಯ ಹಾಗೂ ಶಾಸ್ತ್ರ ಎರಡನ್ನೂ ಪಾಂಡಿತ್ಯ ಇದೆ, ಅವರು ಕಾವ್ಯವನ್ನೇ ಶಾಸ್ತ್ರ ಮಾಡಿಬಿಡ್ತಾರೆ. ಅದನ್ನು ನಾವು ಯಾದವಾರ್ಯರ ಇಲ್ಲಿ ಅವರ ಒಂದು ಶಾಸ್ತ್ರಭರಿತವಾದ ಪಾಂಡಿತ್ಯದ ಹಿನ್ನೆಲೆಯಲ್ಲಿ ಕಾವ್ಯದ ವ್ಯಾಖ್ಯಾನ ಎಷ್ಟು ಸುಂದರವಾಗಿದೆ. ಶ್ಲೋಕದಲ್ಲಿ ಹೇಳ್ತಾರೆ, ಸೋಜನಿದೇವಕ್ಯಂತೆ ಯಸ್ಮಾದನುಕಂಪನಾಗದೇವಕ್ಯಂತೆ ಅವದಂದೇವಕ್ಯಂತೆ ಭುವನಂ ಈಶ್ವರಾಃ ಸದೇವ ದೇವಕ್ಯಂತೆ. ನೋಡಿ, ಈ ಶ್ಲೋಕದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಶಬ್ದ ಯಮಕದಲ್ಲಿ ಬಳಸಿದ್ದಾರೆ, ದೇವಕ್ಯಂತೆ. ಮೊದಲನೇ ಪಾದದಲ್ಲೂ ಕೂಡ ದೇವಕ್ಯಂತೆ 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 ದೇವಕ್ಯಂತೆ. ಇದೇನಿದು ಅಂದ್ರೆ ಕೃಷ್ಣ ಪರಮಾತ್ಮನ ಅವತಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ತಾನು ಸಾಮಾನ್ಯವಾಗಿ ನಮಗೆಲ್ಲ ಏನಿಸುತ್ತೆ ಅಂದ್ರೆ, ದೇವಕಿಯ ಜಠರದಲ್ಲಿ ದೇವಕಿಯ ಗರ್ಭದಿಂದ ಪರಮಾತ್ಮ ಹುಟ್ಟಿದ ಅಂತ ನಮಗೆ ಸಾಮಾನ್ಯವಾಗಿ ತೋರುತ್ತದೆ. ಕೃಷ್ಣ ಪರಮಾತ್ಮನ ಈಗ ಪುರಾಣದ ವಾಕ್ಯಗಳನ್ನು ನೋಡಿದಾಗ, ದಾಸರ ಪದಗಳನ್ನು ನೋಡಿದಾಗ ದೇವಕಿಯ ಜಠರೋದರದಲ್ಲಿ ಜನಿಸಿದ ಅಂತ ಮಾತು ಬರುತ್ತೆ. ಅದನ್ನ ಪರಿಹಾರ ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಆ ಪರಮಾತ್ಮ ಸಹ ಅಜನಿ ದೇವಕ್ಯಂತೆ, ದೇವಕಿ ಅಂತೆ, ದೇವಕ್ಯಾಹ ಅಂತೆ. ದೇವಕ್ಯಂತೆ ಅಂದ್ರೆ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಅಂತ ಅರ್ಥ ಅಲ್ಲ, ದೇವಕಿಯ ಸಮೀಪದಲ್ಲಿ ಹುಟ್ಟಿದ. ದೇವಕ್ಯಾಹ ಅಂತೆ ಸಮೀಪೇ ಏವ ಅಜನಿ, ಸೋಜನಿ ದೇವಕ್ಯಂತೆ. ದೇವಕಿಯ ಅಂತ್ಯದಲ್ಲಿ ಅಂದ್ರೆ ಹತ್ತಿರದಲ್ಲಿ ಪರಮಾತ್ಮ ಪ್ರಾದುರ್ಭೂತನಾದನೆ ಹೊರತು ದೇವಕಿಯ ಜಠರದಲ್ಲಿ ಗರ್ಭವಾಸ ಪರಮಾತ್ಮನಿತ್ತು ಅಂತ ಸರ್ವತ್ರ ತಿಳಿಯಬೇಕು. ಯಾಕೆಂದ್ರೆ ವಾಯುದೇವರಿಗೆ ಗರ್ಭವಾಸ ಇಲ್ಲ ಅಂದ್ರೆ ದೇವರಿಗೆ ಸರ್ವತ್ರ ಇಲ್ಲ. ಅಹಿಂಸನಾಮ ಉರ್ವಿಯಾವ ಹೃದಯ ಎನ್ನುವ ಬಳಿಕ ಸೂಕ್ತದಲ್ಲಿ ದೇವರು ವಾಯುದೇವರಿಗೆ ಗರ್ಭವಾಸ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆದ್ದರಿಂದ ದೇವಕಿಯ
ಸಮೀಪದಲ್ಲಿ ಪರಮಾತ್ಮ ಪ್ರಾದುರ್ಭೂತನಾದ. ಹೌದು, ಆ ಭಗವಂತ ದೇವತೆಯ ಸಮೀಪದಲ್ಲಿ ಪ್ರಾದುರ್ಭೂತನಾಗಿದ್ದಾನೆ. ಆದ್ದರಿಂದಲೇ ಪರಮಾತ್ಮನಿಗೆ ಆ ಶುಕ್ರ ಶೋಣಿತ ಎನ್ನುವಂತಹ ದೋಷದಿಂದ ಪರಮಾತ್ಮನಿಗೆ ಜನ್ಮ ಇಲ್ಲ. ಆ ಪ್ರಾದುರ್ಭಾವ ಪರಮಾತ್ಮನಿಗೆ ಇಲ್ಲ. ಯಾಕೆಂದ್ರೆ ಆ ಪರಮಾತ್ಮ ದೇವಕಿಯ ಸಮೀಪದಲ್ಲೇ ಹುಟ್ಟಿದ್ದಾನೆ. ಆದ್ದರಿಂದಾಗಿ ದೇವಕಿಯ ಜಠರದಲ್ಲಿ ಹುಟ್ಟಿದ ಅಂತ ಪ್ರಸಿದ್ಧಿ. ಮತ್ತು ವಾಸ್ತವಿಕವಾಗಿ ದೇವಕಿಯ ಜಠರದಲ್ಲಿ ಪರಮಾತ್ಮ ಹುಟ್ಟಿಲ್ಲ. ಹಾಗಾದ್ರೆ ನೋಡಿ, ದೇವರು ದೇವಕಿಯ ಸಮೀಪದಲ್ಲಿ ಪ್ರಾದುರ್ಭೂತನಾದ. ಅದಕ್ಕೊಂದು ಉತ್ತರ ದೇವಕ್ಯಂತೆ. ಸರಿ, ದೇವರು ದೇವಕಿಯ ಸಮೀಪದಲ್ಲಿ ಯಾಕೆ ಪ್ರಾದುರ್ಭೂತನಾದ? ನೋಡಿ, ಯಾಕೆ ಪ್ರಾದುರ್ಭೂತನಾದ ಅಂತಂದ್ರೆ ಅದಕ್ಕೂ ಉತ್ತರ ದೇವಕ್ಯಂತೆ. ಅದಕ್ಕೂ ಉತ್ತರ ದೇವಕ್ಯಂತೆ. ಅದರ ಅರ್ಥ ಏನು? ಅಲ್ಲಿ ಮತ್ತೆ ಯಾವ್ದಾದ್ರು ಬರೀತಾರೆ, ದೇವಕ್ಯಂತೆ ಅನ್ನೋ ಕಡೆಗೆ ಸ್ವಲ್ಪ ನಾವು ಉಳಿಸ್ಕೋಬೇಕು ಅಂತ. ಅಂದ್ರೆ ದೇವಾನಾಂ ಕಹ ಕಾಕಾರಃ ಯೇಷಾಂ ಅಸ್ತಿ ಇತಿ ತೇ ದೇವಕಿನಃ ದೈತ್ಯಾಃ. ದೇವಕಿನಃ ಅಂದ್ರೆ ಯಾರು ಅಂದ್ರೆ ದೈತ್ಯರು. ಅಂದ್ರೆ ದೇವತೆಗಳ ಕಾಕ. ದೇವತೆಗಳು ತುಂಬಾ ಅವರಿಗೆ ಈ ಕಂಸ ಮೊದಲಾಗಿರುವಂತಹ ಜರಾಸಂಧ ಮೊದಲಾದವರೆಲ್ಲ ಪೀಡೆಯನ್ನು ಕೊಟ್ಟಾಗ ದೇವತೆಗಳೆಲ್ಲ ಕಾಯ್ತಾ ಕೂತಿದ್ದಾರೆ. ಯಾವಾಗ ದೇವರು ಬರ್ತಾನೆ ಅಂತ ಕಾಯ್ತಾ ಕೂತಿದ್ದಾರೆ. ಆದ್ದರಿಂದ ಆ ದೇವತೆಗಳ ಒಂದು ವಿಶಿಷ್ಟವಾದ ಕಾಕಾರವುಳ್ಳವರಾಗಿದ್ದಾರೆ. ಆದ್ದರಿಂದ ದೇವಕಿಯರು ಅಂತ ಯಾರು ಅಂದ್ರೆ ದೈತ್ಯರು. ಹಾಗಾಗಿ ದೇವರು ಯಾಕೆ ಪ್ರಾದುರ್ಭೂತನಾದ ಅಂದ್ರೆ ದೇವಕ್ಯಂತೆ. ದೇವಕಿಯರು ಅಂದ್ರೆ ದೈತ್ಯರು ಅವರ ಅಂತೆ, ಅವರ ನಾಶಕ್ಕೋಸ್ಕರ. ಅದಕ್ಕೆ ಕರೀತಾರೆ ತಾದರ್ಥ್ಯ ಸಪ್ತಮಿ. ಈ ಸಪ್ತಮಿ ಯಾಕೆ ದೇವಕ್ಯಂತೆ ಇರುತ್ತಿದೆಯಲ್ಲ, ಸಾಮಾನ್ಯವಾಗಿ ಸಪ್ತಮಿ ವಿಭಕ್ತಿಯನ್ನು ನಾವು ಅಧಿಕರಣಾರ್ಥದಲ್ಲಿ ವಿಷಯಾರ್ಥದಲ್ಲಿ ಬಳಸ್ತೇವೆ. ಆದರೆ ಇಲ್ಲಿ ಯಾವ್ಯಾವ ಹೇಳ್ತಾ ಇದ್ದಾರೆ ತಾದರ್ಥ್ಯದಲ್ಲೂ ಕೂಡ ಸಪ್ತಮಿ ಬಳಸಬಹುದು. ಎಲ್ಲ ಆ ವಿಭಕ್ತಿಗಳಿಗೆ ಎಲ್ಲ ಅರ್ಥಗಳು ಇದೆ. ಸಪ್ತಸು ಪ್ರಥಮ ಇದ್ದಂಗೆ ಸಪ್ತಮಿ ವಿಭಕ್ತಿಯನ್ನ ಎಲ್ಲ ಅರ್ಥಗಳಲ್ಲಿ ಅನೇಕ ಕಡೆಗೆ ಬಳಸೋದನ್ನು ನಾವು ನೋಡ್ತೇವೆ. ಹಾಗಾಗಿ ಏನಾಯ್ತು ಅಂದ್ರೆ ದೇವಕ್ಯಂತೆ, ದೇವಕಿಯರು ಅಂದ್ರೆ ದೈತ್ಯರು, ಅವರ ಅಂತ್ಯ ಅಂದ್ರೆ ನಾಶ. ಆ ನಾಶಕ್ಕೋಸ್ಕರವಾಗಿ ಪರಮಾತ್ಮ ಪ್ರಾದುರ್ಭೂತನಾದ. ಅದರಿಂದ ಪರಮಾತ್ಮನು ದೇವಕ್ಯಂತೆ. ಹೌದು, ಪರಮಾತ್ಮ ಪ್ರಾದುರ್ಭೂತನಾಗಿದ್ದಾನೆ. ಯಾಕೆ ಅಂದ್ರೆ ದೈತ್ಯರ ನಾಶಕ್ಕೋಸ್ಕರವಾಗಿ ಪ್ರಾದುರ್ಭೂತನಾಗಿದ್ದಾನೆ. ಆ ಪ್ರಾದುರ್ಭೂತನಾದ ಪರಮಾತ್ಮ ಅವನು ದೋಷದಿಂದ ಹುಟ್ಟಿದವನಲ್ಲ, ಫಲದಿಂದ ಜನ್ಯನಾಗಿಲ್ಲ, ಫಲೋಕ್ತನಾಗಿಲ್ಲ. ಯಾಕೆ ದೇವರನ್ನ ಫಲೋಕ್ತನಾಗಿಲ್ಲ? ಅಶುಕ್ತರಸ್ತ ಪ್ರಭವಸ್ತೆ ಜನ್ಮ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳಿದ್ರೆ ಅದಕ್ಕಾಗಿ ಉತ್ತರ ಕೊಡ್ತಾ ಇದ್ದಾರೆ. ಮತ್ತೆ ಅದೇ ಉತ್ತರ ಕೊಡ್ತಾರೆ, ದೇವಕ್ಯಂತೆ. ಇಲ್ಲಿ ಸ್ವಲ್ಪ ಮುಂದೆ ಹೋಗ್ತಾರೆ, ದೇವಕ್ಯಂತೆ ಅವದನ್. ದೇವಕ್ಯಂತೆ ಅವದನ್ ಯಾಕೆಂದ್ರೆ ಯಸ್ಮಾತ್ ಸುರಾಹ ವೇದಾಭಿಮಾನಿನಃ ದೇವಾಃ. ವೇದಾಭಿಮಾನಿಗಳಾಗಿರುವಂತಹ ದೇವತೆಗಳು ಪರಮಾತ್ಮನನ್ನ ದೇವಕ್ಯಂತೆ ಅವದನ್, ಆ ಪರಮಾತ್ಮನನ್ನ ದೇವಕ್ಯಂತೆ ಎಂಬುದಾಗಿ ಎಲ್ಲ ವೇದಾಭಿಮಾನ ದೇವತೆಗಳು ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನೀಗ? ಇಲ್ಲಿ ಕ ಅಂದ್ರೆ ಸುಖ, ಕಂ ಸುಖಂ ಯೇಷಾಂ ಅಸ್ತಿ ಇತಿ ಕಿನಃ. ಸುಖ ಯಾರಿಗುಂಟೋ ಅವರಿಗೆ ಕಿ ಅಂತ ಕರೀಬೇಕು. ನೋಡಿ, ದೇವಕಿಯರು ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೆ, ದೇವರನ್ನ ಒಲಿಸಿಕೊಳ್ಳುವ ಕೀ ಅವಳಿಗಿತ್ತು, ಅದಕ್ಕಾಗಿ ಅವಳು ದೇವಕಿ. ನಮಗೂ 3 ಕೀ ಇದೆ. ಒಂದು ವ್ಯಾಸರ ಕೀ, ಆಯ್ತಾ? ಇನ್ನೊಂದೇನು ಅಂದ್ರೆ ಆಕಳ ಕೀ. ಉಪನ್ಯಾಸಕ್ಕೆ ಕೂತಾಗ ತೂಕದ ಕೀ.
ದೇವಕಿಗೆ ಮಾತ್ರ ದೇವರನ್ನ ಒಲಿಸಿಕೊಳ್ಳುವ ಕೀ ಮಾತ್ರ ಇಲ್ಲಿ ಕೀ ಅಂದ್ರೆ ಇಲ್ಲಿ ಸುಖವುಳ್ಳಂತಹ ಸುಖವುಳ್ಳಂತಹ ಕೀ ದೇವತೆಗಳು. ಆ ದೇವತೆಗಳನ್ನ ಏನಂತ ಕರೀತಾರೆ ಅಂದ್ರೆ ದೇವಕಿನಃ ಅನ್ನೋ ಕಡೆಗೆ ಅದು ಸ್ವಲ್ಪ ಪರನಿಪಾತವಾಗಿ ಇನಷ್ಟೇ ದೇವಾಶ್ಚ ಕಿನ ದೇವಾಹ ಅಂತ ಆಗಬೇಕು. ಆದರೆ ಇದು ಕಡಾರಾದಿತ್ವಾತ್ ಪರನಿಪಾತವಾಗಿ ದೇವಕಿನಃ ಅಂದ್ರೆ ದೇವತೆಗಳು. ಯಾರವರು? ವೇದಾಭಿಮಾನ ದೇವತೆಗಳು. ಅವರೇನು ಹೇಳ್ತಾ ಇದ್ದಾರೆ ಅಂದ್ರೆ ದೇವಕಿನಃ ಅಂತೆ ಅವದ ಅಂತೆ ಅಂತ ಅರ್ಥ ಏನಂದ್ರೆ ತಾರತಮ್ಯದಲ್ಲಿ ಅತ್ಯಂತ ಅಂತ್ಯದಲ್ಲಿ ಇರುವ ತಾರತಮ್ಯದಲ್ಲಿ ಸರ್ವೋತ್ತಮನಾದ ಯಾವ ಪರಮಾತ್ಮ ಇದ್ದಾನೆ, ಪ್ರಕೃತಿಗಿಂತಲೂ ಪರನಾಗಿದ್ದಾನೆ. ಇದ್ದೇವ್ಯ ಪರಾಶಕ್ತಃ ಅರ್ಥೇಭ್ಯಶ್ಚ ಪರಮನಃ ಮನಸ್ಸು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತ ಪುರುಷ ಪರ. ಆ ಅವ್ಯಕ್ತದ ಬುದ್ಧಿಗಿಂತಲೂ ಪರಃ ಸರ್ವೋತ್ತಮನಾಗಿದ್ದಾನೆ. ದೇವಕಿನಃ ಅಂತೆ ಅವದನ್ ಎಲ್ಲ ದೇವತೆಗಳಿಗೆ ಅಂತ್ಯ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ, ಪರಿಪೂರ್ಣ ಸುಖಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನಿಗೆ ಈ ಫಲೋತ್ಸವಾದ ಜನ್ಮ ಇಲ್ಲ. ಸರ್ವತಾ ಪರಮಾತ್ಮ ಅವನು ದೋಷದಿಂದ ಹುಟ್ಟುತ್ತಾನೆ ಅಂತ ತಿಳಿಯಬಾರದು. ಆದ್ದರಿಂದ ದೇವಕಿಯಂತೆ ಎಂಬುದಾಗಿ ಹೇಳ್ತಾರೆ. ಇನ್ನ ಪರಮಾತ್ಮ ಮೊದಲು ದೇವಕಿಯ ಜಠರದ ಸಮೀಪದಲ್ಲಿ ಅವತಾರ ಮಾಡಿದ, ಅದಕ್ಕಾಗಿ ದೇವಕಿಯಂತೆ. ದೇವಕಿಯ ಸಮೀಪದಲ್ಲಿ ಪ್ರಾದುಭೂತನಾದ, ಅವನು ಮಲದಿಂದ ಹುಟ್ಟಿದ, ಅದಕ್ಕಾಗಿ ದೇವಕಿಯಂತೆ. ಯಾಕೆ ಹುಟ್ಟಿದ ಅಂದ್ರೆ ದೇವಕಿ ಅಂದ್ರೆ ದೈತ್ಯರು ಅವರನ್ನ ಸಂಹಾರ ಮಾಡುವುದಕ್ಕಾಗಿ ಹುಟ್ಟಿದ, ಅದಕ್ಕೂ ದೇವಕಿಯಂತೆ. ಅವನಿಗೆ ಮಲದಿಂದ ಜನ್ಮ ಇಲ್ಲ, ಯಾಕೆ? ಅದಕ್ಕೂ ದೇವಕಿಯಂತೆ. ಇನ್ನು ಅವತಾರ ಆಯಿತು. ಅವತಾರ ಆದ ಮೇಲೆ ನೋಡಿ, ಅವತಾರ ಆದ ಮೇಲೆ ದೇವತೆಗಳೆಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಹೋಗಿ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡಿರುತ್ತೆ. ಏನ್ ಪ್ರಾರ್ಥನೆ ಮಾಡಿಕೊಂಡಿರುತ್ತೆ? ಸ್ವಾಮಿ ಭಗವಂತ ಅನುಕಂಪನ ದೇವರೇ, ನಿನ್ನ ವಿಶೇಷವಾದ ಅನುಕಂಪೆ ಕೃಪೆಯನ್ನು ಎಲ್ಲ ಸಜ್ಜನರಲ್ಲಿ ಆಗಬೇಕು ಅನ್ನೋದಕ್ಕಾಗಿ ಅವರು ಪ್ರಾರ್ಥನೆ ಮಾಡಿಕೊಂಡಿರುತ್ತೆ. ದೇವರ ಕೃಪೆ ಎಲ್ಲ ಸಜ್ಜನರ ಮೇಲೆ ಹೇಗಾಗಬೇಕೋ ಹಾಗೆ ದೇವತೆಗಳು ದೇವರನ್ನ ಸ್ತೋತ್ರ ಮಾಡ್ತಾರೆ. ದೇವತೆಗಳು ದೇವರನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ನೋಡಿ, ನಾವು ಯಾರನ್ನಾದ್ರೂ ಒಲಿಸ್ಕೋಬೇಕು ಅಂದ್ರೆ, ಮಹಾಸ್ವಾಮಿಗಳನ್ನ ಒಲಿಸ್ಕೊಳ್ಬೇಕು ಅಂದ್ರೆ, ಅವರ ಹತ್ತಿರ ಹೋಗಿ ನಾವು ಜನರು ಮಾತಾಡಬೇಕು ಅಂದ್ರೆ, ಅವರಿಗೆ ಯಾರು ಅತ್ಯಂತ ಪ್ರಿಯರೋ ಅವರನ್ನು ಮುಂದೆ ಕರ್ಕೊಂಡು ಹೋಗ್ಬೇಕು. ಅವರು ಮುಂದೆ ಕರ್ಕೊಂಡು ಹೋದ್ರೆ ಆಗ ಅವರು ನೋಡಿ ಆಮೇಲೆ ನಮ್ಮನ್ನು ನೋಡ್ತಾರೆ, ಯಾರು ಯಾಕೆ ಬಂದಾರೆ ಅಂತ ಆಮೇಲೆ ಕೇಳ್ತಾರೆ. ಹಾಗೆ ದೇವರ ಹತ್ತಿರ ಹೋಗಿ ದೇವತೆಗಳು ಬೇಡಬೇಕಾದ್ರೆ ಬ್ರಹ್ಮದೇವರು ಕರ್ಕೊಂಡು ಹೋಗ್ತಾರೆ. ಬ್ರಹ್ಮದೇವರು ಮುಂದೆ ಮಾಡಿದಂತೆ, ಸ್ವಾಮಿ ನೀವು ಮುಂದೆ ಆಗ್ರಿ, ನಿಮ್ಮನ್ನು ನೋಡಿ ಆಮೇಲೆ ನಮ್ಮನ್ನು ನೋಡ್ತಾನೆ ದೇವರು. ನೀವು ಪ್ರಾರ್ಥನೆ ಮಾಡ್ಕೊಂಡ್ರೆ ಅದರಿಂದ ದೇವರು ಅವತಾರ ಮಾಡಿದ ಮೇಲೆ ಸಜ್ಜನರಿಗೆಲ್ಲ ಒಳ್ಳೆಯದಾಗುತ್ತೆ. ಅದಕ್ಕಾಗಿ ಅವ್ರು ಏನಂತ ಬೇಡ್ಕೊಂಡ್ರು ಅಂದ್ರೆ, ಹೇ ದೇವ, ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಕೆಂ ನೋಡಿ, ಕೆಂ ಅನ್ನೋ ಶಬ್ದಕ್ಕೆ ಕ ಅಂದ್ರೆ ಬ್ರಹ್ಮದೇವರು. ಆ ಬ್ರಹ್ಮದೇವರಿಂದ ನಿರ್ಮಿತವಾದ ಈ ಪ್ರಪಂಚ, ಈ ಬ್ರಹ್ಮಾಂಡ ಏನಿದೆಯಲ್ಲ, ಅದಕ್ಕೆ ಕೆಂ ಅಂತ ಕರೀತಾರೆ. ಕ ಅಂದ್ರೆ ಬ್ರಹ್ಮದೇವರು, ಅವರಿಂದ ನಿರ್ಮಿತವಾದ ಈ ಪ್ರಪಂಚವನ್ನ ಕೆಂ ಅಂತ ಕರೀತಾರೆ. ಈ ಕೆಂ ಭುವನ ಅವ ರಕ್ಷಣೆ ಮಾಡುತ್ತೆ. ಅದಕ್ಕಾಗಿ ಹೇ ದೇವ ಕೆ ಅವ ಈ ಸಂಪೂರ್ಣವಾದ ಬ್ರಹ್ಮಾಂಡವನ್ನ ಸಜ್ಜನರನ್ನ ರಕ್ಷಣೆ ಮಾಡು. ಯಾಕೆಂದ್ರೆ ಸದೈವ ದೇವಯಂ, ನಾವೆಲ್ಲರೂ ಕೂಡ ನಿನ್ನ ಅಧೀನರಾಗಿದ್ದೇವೆ, ನಿನ್ನವರಾಗಿದ್ದೇವೆ. ನಿನ್ನವರಾದದ್ದರಿಂದಾಗಿ ನಮ್ಮನ್ನು ರಕ್ಷಣೆ ಮಾಡು ಎಂಬುದಾಗಿ ಅದಕ್ಕಾಗಿ ಹೇಳ್ತಾರೆ. ಯಾಕೆಂದರೆ ಯಾರು ಕ ಅಂದ್ರೆ ಸುಖ ಇರುವಂತಹ ಯಾವ ಸಜ್ಜನರು ಜ್ಞಾನಿಗಳು ಭೂಮಿಯಲ್ಲಿ ಇದ್ದಾರೆ, ಅವರ ನಾಶಕ್ಕಾಗಿ ಕೆಂತೆ ನಾಶಕ್ಕಾಗಿ ಮನುಷ್ಯ ಜನ್ಮವನ್ನು ತೆಗೆದುಕೊಂಡಿರತಕ್ಕಂತಹ ಯಾವ ದೈತ್ಯರಿದ್ದಾರೆ
ಆ ದೈತ್ಯರಿಂದ ಸಜ್ಜನರಿಗೆ ಪೀಡೆ ಆಗ್ತಾ ಇದೆ. ಆದ್ದರಿಂದಾಗಿ ದೇವಕ್ಯಂತೆ ಆ ಸಜ್ಜನರಿಗೆ ಪೀಡೆಯಾಗುವ ಸಂದರ್ಭ ಬಂದಿದೆ. ಆದ್ದರಿಂದಾಗಿ ಅವರನ್ನ ರಕ್ಷಣೆ ಮಾಡ್ತಾರೆ. ಅಲ್ಲಿ ಇತಿ ಶಬ್ದವನ್ನು ಅಧ್ಯಯನ ಮಾಡಬೇಕು. ಇತಿ ಅವರನ್ ಈ ರೀತಿಯಾಗಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅಂತಹ ಪರಮಾತ್ಮ ಬಂದು ಆ ಎಲ್ಲ ಸಜ್ಜನರನ್ನ ರಕ್ಷಣೆ ಮಾಡಿದ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಇಷ್ಟು ಒಂದು ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿ ಇನ್ನೊಂದು ಮಾತನ್ನ ಇಲ್ಲಿ ಯಾದವರಾಜರು ಕರೀತಾರೆ ನೋಡಿ. ಸೋಜನ ದೇವಕ್ಯಂತೆ ಯಸ್ಮಾತ್ ಅನುಕಂಪನಾವ ದೇವಕ್ಯಂತೆ. ಕಡೆಗೆ ಅನುಕಂಪನಾವ ದೇವಕ್ಯಂತೆ ಎಂಬ ಕಡೆಗೆ ಅದನ್ನು ಕೂಡಿಸ್ತಾರೆ. ಅನುಕಂಪನಾವತ ಏವ ಕ್ಯಂತೆ ಅಂತ ಮತ್ತೆ ಅದನ್ನು ಅದೊಂದು ಎರಡೇ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ನೋಡಿ, ಅತ್ರ ಅನುಕಂಪನಾವತ ಅವದನ್ ಇದು ಕ್ರಿಯಾ ವಿಶೇಷ ಅಂತ. ಅನುಕಂಪನಾ ಪದೇನ ಅವದನ್, ಅನುಕಂಪನಾ ಉಳ್ಳವರನ್ನಾಗಿ ನೀವು ಮತ್ತೆ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಆ ದೇವತೆಗಳ ಯಾವುದೊಂದು ಸ್ತುತಿ ಅನ್ನುವುದಿದೆ ಅದು ಕೇವಲ ಜಗತ್ತಿಗೆ ಸಜ್ಜನರಿಗೆ ಅನುಕಂಪನಾ ಪೂರ್ವಕವೇ ಆಗಿದೆ ಅನ್ನೋದನ್ನ ತಿಳಿಸಬೇಕಾಗಿ ಇದ್ದಾರೆ. ಆದ್ದರಿಂದ ಈ ರೀತಿಯಾಗಿ ಯೋಜನಾವನ್ನು ಮಾಡಿಕೊಂಡಾಗ ಸದೈವದೇ ಅವ ಎಂಬುದಾಗಿ ಪದಚ್ಛೇದವನ್ನು ಮಾಡಿಕೊಂಡು ಸದೈವ ದೇವಕ್ಯಂತೆ ಎಂಬುದಾಗಿ ಈ ರೀತಿಯಾಗಿ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದು ಸರ್ವಪಾದಗತ ಅಂತರ್ಭಾವ ಯಮಕ ರೂಪ ಇದೆ. ಬೇರೆ 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 ಯಮಕಗಳಿದೆ, ಬೇರೆ ಬೇರೆ ಅನೇಕ ಯಮಕಗಳು ಒಂದೊಂದು ಶ್ಲೋಕದಲ್ಲೂ ಕೂಡ ವಿಶೇಷವಾಗಿ ನೋಡ್ತಾ ಇದ್ದೇವೆ. ಇಂತಹ ಒಂದು ಸುಂದರವಾದ ವ್ಯಾಖ್ಯಾನವನ್ನ ಯಾದವರಾಜರು ಮಾಡಿದ್ದಾರೆ. ನಿಜವಾಗಲೂ ಅವರ ಜ್ಞಾನ ಎಷ್ಟು ಅಪಾರವಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು. ಅವರ ಜ್ಞಾನ ಶ್ರೀಮನ್ ನ್ಯಾಯಸಿದ್ಧ ವ್ಯಾಖ್ಯಾನ ಮಾಡುವಾಗ ಅದೊಂದು ರೀತಿಯಾದ ಸಮುದ್ರ ನಮಗೆ ಕಾಣಿಸುತ್ತೆ. ಭಾಗವತವನ್ನು ವ್ಯಾಖ್ಯಾನ ಮಾಡುವಾಗ ಅದೊಂದು ವಿಶಿಷ್ಟವಾಗಿರತಕ್ಕಂತಹ ಸಮುದ್ರ ನಮಗೆ ಕಾಣಿಸುತ್ತೆ. ಹೀಗೆ ಇಲ್ಲಿ ಯಮಕ ಭಾರತಕ್ಕೂ ಕೂಡ ಅವರು ಅತ್ಯಂತ ಅನೂಜ್ಞವಾದ ಅತ್ಯಂತ ಸುಂದರವಾದ ಒಂದು ವ್ಯಾಖ್ಯಾನವನ್ನು ಮಾಡಿ ನರಹರಿಚಿಂತನಿಗೆ ನಮಸ್ಕಾರ ಮಾಡಿ ಅವರು ಹೇಳಿದ ಮಾತನ್ನೇ ನಾನು ತಿಳಿಸ್ತೇನೆ ಅಂತ ವಿನಯಪೂರ್ವಕವಾಗಿ ಅವರಿಗೆ ಗುರುಗಳ ಮೇಲೆ ಹಿರಿಯರ ಮೇಲೆ ಭಕ್ತಿ ಇದೆ. ಅಂತಹ ಯಾದವಾರ್ಯರ ಒಂದು ವಿಶೇಷವಾದ ಆರಾಧನಾ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನ ನೋಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಇದರಲ್ಲಿ ಏನಾದರೂ ಒಂದು ಒಳ್ಳೆಯ ವಿಷಯವಿದ್ರೆ ಅದು ಕೇವಲ ನಮ್ಮ ಸ್ವರೂಪ ಗುರುಗಳ ಮಾಮೂಲಿ ಆಚಾರ್ಯರ ಪರಮಾನುಗ್ರಹ ಅಂತ ತಿಳಿಸ್ತಾ, ಇವತ್ತು ಈ ಆತ್ಮಾಶ್ರಮದಲ್ಲಿ ನಾವಿದ್ದೇವೆ. ಯಾವ ಮಹಾಸ್ವಾಮಿಗಳವರ ಸತ್ಯಾತ್ಮ ಬಿಂದು ಶ್ರೀಪಾದಂಗಳವರ ಹೆಸರಿನಿಂದ ನಡೆಯುವಂತಹ ಆಶ್ರಮ ಕೂಡ ಮಹಾಸ್ವಾಮಿಗಳವರ ಪೂರ್ಣ ಅನುಗ್ರಹ ಇದೆ ಅನ್ನೋದಕ್ಕೆ ಎಲ್ಲ ವಿದ್ಯಾರ್ಥಿಗಳೇ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ರಾಘವೇಂದ್ರಾಚಾರ್ಯರು ಬಹಳ ಪರಿಶ್ರಮದಿಂದ ಇಲ್ಲಿ ವಿದ್ಯಾಪೀಠವನ್ನು ಮಾಡಿ ಅನೇಕ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಕೊಡ್ತಾ ಇದ್ದಾರೆ. ಈ ಒಂದು ಪ್ರತಿ ವರ್ಷವೂ ನಡೆಯುವಂತಹ ಈ ಯಾದವಾರರ ಆರಾಧನಾ ಸಂದರ್ಭದಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ಟು ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದ ನಮಸ್ಕಾರಗಳನ್ನ ತಿಳಿಸ್ತಾ, ಈ ಕಾರ್ಯಕ್ರಮದ ಆಯೋಜಕರು ನಮ್ಮೂರವರೇ ಆಗಿರುವಂತಹ ಶ್ರೀನಿವಾಸ್ ಅವರು ಅತ್ಯಂತ ಶ್ರದ್ಧೆ, ಭಕ್ತಿ, ಶಾಸ್ತ್ರದಲ್ಲಿ ಬಹಳ ನಂಬಿಕೆ, ಗುರುಗಳಲ್ಲಿ ವಿಶೇಷವಾದ ವಿಶ್ವಾಸ. ಹಾಗಾಗಿ ಈ ವರ್ಷವೂ ಕೂಡ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾರೆ. ಅವರಿಗೂ ದೇವರು ಮಾಡಿ ಅವರ ಕುಟುಂಬದ ಎಲ್ಲರಿಗೂ ಕೂಡ ಆಯುರ್ವೇದ ಐಶ್ವರ್ಯಗಳನ್ನು ಕೊಡಲಿ ಅಂತ ಹೇಳ್ತಾ, ಈ ಬಂದಿರುವ ಆಚಾರ್ಯರು ಮತ್ತೆ ಮಧುರಾಚಾರ್ಯರು ಅನೇಕ ನಮಸ್ಕಾರಗಳನ್ನು ಮುಕ್ತಾಯ ಮಾಡ್ತೇನೆ. 10 ನಿಮಿಷ ಇಷ್ಟ ಆಯಿತು.